ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ CRPF ಒಳಗೆ ಹೊಸದಾಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಆಗಿದೆ. 2025 ಟೋಟಲ್ ಪೋಸ್ಟ್ಗಳು ಎಷ್ಟಿದಾವ್ರಿ? 12,158 ಪೋಸ್ಟ್ಗಳು ಅದಾವ. ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ದು ಕ್ವಾಲಿಫಿಕೇಶನ್ ಏನಿರ್ಬೇಕ್ರಿ? 10th ಪಾಸ್ ಇರಬೇಕು. ಅದೇ ರೀತಿ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ, ಇದಕ್ಕೆ ಸಿಲೆಬಸ್ ಏನಿರ್ತದೆ, ನಾವು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಬೇಕು, ಮತ್ತು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಿದೆ, ಡಾಕ್ಯುಮೆಂಟ್ಸ್ ಯಾವ ರೀತಿ ಇರ್ತದೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿಯಾಗಿ ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ 10th ಪಾಸ್ ಆಗಿದ್ರೆ ಅವ್ರಿಗೂ ಕೂಡ ಮಿಸ್ ಮಾಡಲ್ದ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ವಿಡಿಯೋನ ಕೊನೆವರೆಗೂ ನೋಡಿದ್ರಂದ್ರೆ ನಿಮಗೂ ಕೂಡ ಐಡಿಯಾ ಬರ್ತದೆ ಯಾವ ರೀತಿಯಾಗಿ ನಾವು CRPF ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕು, CRPF ಅಂದ್ರೆ ಏನು, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗ್ತದೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ನೆಕ್ಸ್ಟ್ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ CRPF ಭರ್ತಿ 2025 ಒಳಗೆ ಸೊ ಆರ್ಗನೈಸೇಷನ್ ಯಾರು ಮಾಡಿದಾರಪ್ಪ ಅಂದ್ರೆ ಇದನ್ನ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅವರು ಆರ್ಗನೈಸೇಷನ್ ಮಾಡಿದಾರೆ. ಸೊ ಯಾವ ಒಂದು ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಾರ ಅಂದ್ರೆ ಕಾನ್ಸ್ಟೇಬಲ್ ಟ್ರೇಡ್ಮ್ಯಾನ್ ಆಗ ಒಂದು ಈಗ ಹೊಸದಾಗಿರ್ತಕ್ಕಂಥ ನೋಟಿಫಿಕೇಶನ್ ಆಗಿದೆ. ಸೊ ಅದು ಪೋಸ್ಟ್ ನೇಮ್ ಏನ್ರಿ? ಕಾನ್ಸ್ಟೇಬಲ್ ಟ್ರೇಡ್ಮ್ಯಾನ್ ಆಗಿರ್ತದ. ಟೋಟಲ್ ಪೋಸ್ಟ್ ಎಷ್ಟು ಕರೆದಿದ್ದಾರೆ ಅಂದ್ರೆ ರೀ 12,158 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಸೊ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೊ ಅರ್ಜಿಗೆ ಅದು ಏನೋ ಹಾಕೋ ಅವಶ್ಯಕತೆ ಇಲ್ಲ. ಸೊ ಆನ್ಲೈನ್ ಒಳಗೆ ನೀವು ಇದನ್ನೇನು ಮಾಡಬೇಕು? ರಿಜಿಸ್ಟ್ರೇಷನ್ ಮಾಡಬೇಕು. ಸೊ ಯಾರ್ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಅದಿರಂದ್ರೆ ಎಲ್ಲ ಭಾರತೀಯ ಪುರುಷ ಮತ್ತು ಮಹಿಳೆಯರು ಏನು ಮಾಡ್ಬೋದ್ರಿ? ಅಪ್ಲಿಕೇಶನ್ನ ಹಾಕ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದ್ಬಿಟ್ಟ ಇಂಪಾರ್ಟೆಂಟ್ ಡೇಟಾ. ಸೊ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ರೀ? ಜನವರಿ 2025 ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಲಾಸ್ಟ್ ಡೇಟ್ ಇನ್ನು ಪರ್ಫೆಕ್ಟ್ ಆಗಿ ಕೊಟ್ಟಿಲ್ಲ, ಕೊಟ್ಟ ನಂತರ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀವಿ. ಸೊ ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತಂದ್ರೆ ಸೊ ಮಿನಿಮಮ್ ವಯಸ್ಸು ಎಷ್ಟ್ರಿ? 18 ವರ್ಷ ಆಗಿರಬೇಕು. ವಯಸ್ಸು ಎಷ್ಟ್ರಿ? 18 ವಯಸ್ಸಾಗಿರ್ಬೇಕು. ಮ್ಯಾಕ್ಸಿಮಮ್ ಗರಿಷ್ಠ ವಯಸ್ಸು ನಿಮ್ದು ಲಾಸ್ಟ್ ಏಜ್ ಎಷ್ಟ್ರಿ? 25 ವಯಸ್ಸಾಗಿರ್ತಾರ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದಕ್ಕೆ ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರ್ತಾರೆ. ಸೊ ಏಜ್ ರಿಲ್ಯಾಕ್ಸೇಷನ್ ಯಾವ ಬೇಸ್ ಮೇಲೆ ಕೊಡ್ತಾರೆ ಅಂದ್ರೆ SC ST ದವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ನೆಕ್ಸ್ಟ್ OBC ಅಭ್ಯರ್ಥಿಗಳು ಇದ್ರ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅದ್ರ ಬಗ್ಗೆನೂ ಕೂಡ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀಸ್. ಸೊ ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತಂದ್ರೆ ಫೀಸ್ ಇರ್ತದೆ. ಜನರಲ್ ಮತ್ತು OBC ದವ್ರಿಗೆ ಎಷ್ಟದ ರೀ? 100 ರೂಪೀಸ್ ಅದ. ಸೊ SC ST PWD ದವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಇರೋದಿಲ್ಲ. ನೆಕ್ಸ್ಟ್ ಪೇಮೆಂಟ್ ಹೆಂಗೆ ಹಾಕ್ಬೇಕಂದ್ರೆ ಆನ್ಲೈನ್ ಮೋಡ್ ಒಳಗೆ ಫೋನ್ಪೇ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ನೀವು ಅಲ್ಲೇ ಅಪ್ಲಿಕೇಶನ್ ಹಾಕುವಾಗ ಮಾಡ್ಬೋದು. ನೆಕ್ಸ್ಟ್ ಅದಾದ ನಂತರ ಸೆಲೆಕ್ಷನ್ ಪ್ರೊಸೆಸ್ ಏನಿರ್ತದಪ್ಪ CRPF ಕಾನ್ಸ್ಟೇಬಲ್ಗೆ? ಫಸ್ಟ್ ಏನಿರ್ತದೆ ರೀ? ಫಿಸಿಕಲ್ ಟೆಸ್ಟ್ ಇರ್ತದೆ. ಏನಿರ್ತದ? ಫಿಸಿಕಲ್ ಟೆಸ್ಟ್ ಇರ್ತದೆ. ಇದಾದ ನಂತರ ನಿಮ್ದು ಏನಿರ್ತದೆ? ರಿಟರ್ನ್ ಎಕ್ಸಾಮ್ ಇರ್ತದೆ. ಸೊ ರಿಟರ್ನ್ ಎಕ್ಸಾಮು CBT ಇರ್ತದೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ನೆಕ್ಸ್ಟ್ ಇದಾದ ನಂತರ ಏನಿರ್ತದೆ ರೀ? ಮೆಡಿಕಲ್ ಟೆಸ್ಟ್ ಇರ್ತದೆ. ಏನಿರ್ತದೆ ರೀ? ಮೆಡಿಕಲ್. ನೆಕ್ಸ್ಟ್ ಫಾರ್ ಮೇಲ್ ಕ್ಯಾಂಡಿಡೇಟ್ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರ್ತದೆ ಅನ್ನೋದನ್ನು ನೋಡೋಣ. ಸೊ ರನ್ನಿಂಗ್, ಸೊ 16 ಮೀಟರ್ ರನ್ನಿಂಗ್ ಏನ್ರಿ? 16 ಮೀಟರ್ ರನ್ನಿಂಗ್ ಎಷ್ಟು ನಿಮಿಷ ಒಳಗೆ ಕವರ್ ಆಗಬೇಕು? 7 ನಿಮಿಷ 30 ಸೆಕೆಂಡ್ ಒಳಗೆ ಕವರ್ ಆಗಬೇಕು. ಸೊ ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ ಒಳಗೆ ಓಡಿಸ್ಬೋದು, ರೋಡ್ ಮೇಲೂ ಓಡಿಸ್ಬೋದು. ಸೊ ಡಿಪೆಂಡ್ ಅಪಾನ್ ಅದು ಎಲ್ಲಿ ನಡೀತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ 7 ನಿಮಿಷ 30 ಸೆಕೆಂಡ್ ಏನು ಅಂತ ಪರಿ ಇರೋದಿಲ್ಲ. ಸೊ 18 ವಯಸ್ಸಿನ ಅಗ್ನಿವೀರ ತಯಾರಿ ಮಾಡ್ತಕ್ಕಂಥ ಆರ್ಮಿ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಗಳು 4:40 ಕವರ್ ಮಾಡ್ತಿರ್ತಾರೆ 16 ಮೀಟರ್. ಸೊ 7 ನಿಮಿಷ 30 ಸೆಕೆಂಡು ಫಿಸಿಕಲ್ ಅಗದಿ ಈಸಿಯಾಗಿ ಕ್ವಾಲಿಫೈ ಆಗ್ತೀರಿ. ನೆಕ್ಸ್ಟ್ ಹೈ ಜಂಪ್ 11 ಫೀಟ್ ಇರ್ತದೆ. 11 ಫೀಟ್ ಇರ್ತದೆ. ನೆಕ್ಸ್ಟ್ ಹೈ ಜಂಪ್ 3.6 ಫೀಟ್ 3 ಚಾನ್ಸ್ ಇರ್ತಾವ. ಸೊ 3 ಚಾನ್ಸ್ಗಳು ಅಗದಿ ಈಸಿಯಾಗಿ ಎಲ್ಲ ಅಭ್ಯರ್ಥಿಗಳು ಪಾಸ್ ಆಗ್ತಿರ್ತೀರಿ. ನೆಕ್ಸ್ಟ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಮಹಿಳಾ ಅಭ್ಯರ್ಥಿಗಳಿಗೆ ಸೊ ಫಿಸಿಕಲ್ ಟೆಸ್ಟ್ ಏನಿರ್ತದೆ? ರೇಸ್ ಎಷ್ಟು ಇರ್ತದ್ರಿ? 800 ಮೀಟರ್. ಸೊ 2 ರೌಂಡ್ ಓಡ್ಬೇಕು. 400 ಮೀಟರ್ ಟ್ರ್ಯಾಕ್ ಇದ್ರೆ ಸೊ ಟೈಮಿಂಗ್ ಎಷ್ಟದ್ರಿ? 4 ನಿಮಿಷ 45 ಸೆಕೆಂಡ್. ಸೊ 4 ನಿಮಿಷ 45 ಸೆಕೆಂಡ್ ನಮ್ಮ ಪುರುಷ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ 4 ರೌಂಡ್ ಓಡ್ತಿರ್ತಾರೋ. ಸೊ ಇಲ್ಲಿ 2 ರೌಂಡ್ ಓಡಕ್ಕೆ 4 ನಿಮಿಷ 45 ಸೆಕೆಂಡ್ ಕೊಟ್ಟಾರ. ನೆಕ್ಸ್ಟ್ ಲಾಂಗ್ ಜಂಪ್ 9 ಫೀಟ್ 3 ಚಾನ್ಸಸ್ ಇರ್ತಾವ. ನೆಕ್ಸ್ಟ್ ಹೈ ಜಂಪ್ಗೆ ಕೂಡ 3 ಫೀಟ್ ಇರ್ತದ, 3 ಚಾನ್ಸ್ ಇರ್ತಾವ. ಸೊ ಭಾಳ ಸಿಂಪಲ್ ಇರ್ತಕ್ಕಂಥ ಫಿಸಿಕಲ್ ಅದ. ಸೊ ನೆಕ್ಸ್ಟ್ ಹೈಟ್ ಎಷ್ಟು ಇರಬೇಕು? ಪುರುಷ ಅಭ್ಯರ್ಥಿಗಳು ಕಂಪಲ್ಸರಿ 165 ಸೆಂಟಿಮೀಟರ್ ಹೈಟ್ ಇರಬೇಕು. ಫಿಮೇಲ್ ಎಷ್ಟು ರೀ? 155 ಸೆಂಟಿಮೀಟರ್ ಫಿಮೇಲ್ ಅಭ್ಯರ್ಥಿಗಳು ಏನಿರಬೇಕು? ಹೈಟ್ ಇರಬೇಕು.
ನೆಕ್ಸ್ಟ್ ಪುರುಷ ಅಭ್ಯರ್ಥಿಗಳು ಜಸ್ಟ್ ನಾರ್ಮಲ್ ಆಗಿ ನಿಂತಾಗ 75 ಸೆಂಟಿಮೀಟರ್ ಇರಬೇಕು, ಎಕ್ಸ್ಪಾಂಡ್ ಮಾಡಿದಾಗ ಉಬ್ಬಿಸಿದಾಗ 80 ಆಗಬೇಕು, 5 ಸೆಂಟಿಮೀಟರ್ ಎಕ್ಸ್ಪಾಂಡ್ ಆಗಬೇಕು. ಫಿಮೇಲ್ಗೆ ಚೆಸ್ಟ್ ಅಂತೂ ಏನು ಚೆಕ್ ಮಾಡಲ್ಲ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಾಕ ನಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, 10th ಪಾಸ್ ಆಗಿರಬೇಕು, 10th ಮಾರ್ಕ್ಸ್ ಕಾರ್ಡ್. ನೆಕ್ಸ್ಟ್ ಬೋರ್ಡ್ದಿಂದ ನಮ್ದು ಸ್ಟೇಟ್ ಬೋರ್ಡ್ ಆಗಿರ್ಬೋದು, ಅದೇ ಬೋರ್ಡ್ದಿಂದ ಕರೆಕ್ಟ್ ಅಥವಾ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ದಿಂದ ಇರ್ಬೋದು. ಸೊ 10th ಸರ್ಟಿಫಿಕೇಟ್ ಇರಬೇಕು ಕಂಪಲ್ಸರಿ. ನೆಕ್ಸ್ಟ್ ಇದಾದ ನಂತರ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನು ಬೇಕು ನಾವು ಅಪ್ಲಿಕೇಶನ್ ಹಾಕಾಕ, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಸೊ ಸೆಲ್ಫಿ ಫೋಟೋ ಅದು ನಡೆಯಲ್ಲ, ಸೊ ನೀವು ಸ್ಟುಡಿಯೋದಾಗ ತೆಗೆಸಿರ್ತಕ್ಕಂಥ ಫೋಟೋ ಇರಬೇಕು. ನೆಕ್ಸ್ಟ್ ಸಿಗ್ನೇಚರ್ ಇರಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡ್ ಮತ್ತು ಮಾರ್ಕ್ಸ್ ಕಾರ್ಡ್ ಎರಡು ಕರೆಕ್ಟ್ ಮ್ಯಾಚ್ ಆಗ್ತಿರ್ಬೇಕು. ಸೊ ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ SSLC ಮಾರ್ಕ್ಸ್ ಕಾರ್ಡ್. ಸೊ ಇವೆರಡೂ ನಿಮಗೆ ಏನಾಗ್ತಿರ್ಬೇಕಪ್ಪ ಅಂದರೆ ಮ್ಯಾಚ್ ಆಗ್ತಿರ್ಬೇಕು. ಸೊ ಇಲ್ಲಿರ್ತಕ್ಕಂಥ ಸ್ಪೆಲ್ಲಿಂಗ್ ಮತ್ತು ಇಲ್ಲಿರ್ತಕ್ಕಂಥ ಸ್ಪೆಲ್ಲಿಂಗ್ ಎರಡೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿರ್ಬೇಕು. ಡೇಟ್ ಆಫ್ ಬರ್ತ್ ಕೂಡ ಮ್ಯಾಚ್ ಆಗ್ತಿರ್ಬೇಕು. ನೆಕ್ಸ್ಟ್ ಯಾವುದ್ರಿ ಕಾಸ್ಟ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಏಜ್ ಪ್ರೂಫ್ ಅಂದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಯಾವ್ದ್ರಾಗ ಒಂದ್ರಾಗ ನಿಮ್ದು ಕರೆಕ್ಟ್ ಆಗಿರ್ತಕ್ಕಂಥ ಏಜ್ ಮೆನ್ಷನ್ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ಇರಬೇಕು. ಸೊ ಇದ್ರ ಬಗ್ಗೆ ಮತ್ತೇನಾದರೂ ನಿಮ್ಗೆ CRPF ಬಗ್ಗೆ ಏನಾದರೂ ಡೌಟ್ಗಳಿದ್ದು ಅಂದರೆ ನಮ್ಮ ಸಂಸ್ಥೆಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ CRPFದ ಫಿಸಿಕಲ್ ಬ್ಯಾಚ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಫಿಸಿಕಲ್ಲು ಮತ್ತು ಎಕ್ಸಾಮ್ ಬ್ಯಾಚ್ ಸ್ಟಾರ್ಟ್ ಆಗಿರ್ತಾವ. ಫಸ್ಟ್ ಫಿಸಿಕಲ್ ಅದ. ಸೊ ನಮ್ಮ ಸಂಸ್ಥೆ ಒಳಗೆ ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಎಕ್ಸಾಮ್ ಪ್ರಿಪ್ರೇಷನ್ ಕೂಡ ಮಾಡಿಸ್ತಿರ್ತೀವಿ. ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ರೆ ನಮ್ಮ ಸಂಸ್ಥೆಯನ್ನು ಸಂಪರ್ಕ ಮಾಡ್ಬೋದು. ಸೊ ನಂಬರ್ 8088223005 ಆಗಿರ್ತದೆ. ಸೊ ಅದೇ ರೀತಿಯಾಗಿ ಯಾರಾದರೂ ನಿಮ್ಮ ಸೀನಿಯರ್ಸ್ ಅಥವಾ ಯಾರಾದರೂ ನಿಮ್ಗೆ ಪರಿಚಯದವ್ರು ಇದ್ರೆ ನಮ್ಮ ಸಂಸ್ಥೆಯೊಳಗೆ ಟೀಚರ್ಸ್ ಹುದ್ದೆಗಳು ಖಾಲಿ ಇದಾವೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ರೆ ಸೊ ಅದಕ್ಕೂ ಕೂಡ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು. ಜೈ ಹಿಂದ್.